ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕಾವ್ಯ. ನಾನು ಇವತ್ತು ತುಂಬ ದಿನ ಆದಮೇಲೆ ಎಗ್ ನೂಡಲ್ಸ್ ಮಾಡೋದು ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಹೊರಗಡೆ ತರೋಕ್ಕಿಂತ ಮನೆಯಲ್ಲೇ ಮಾಡಿಕೊಳ್ಳಿ. ನೋಡಿ ಬನ್ನಿ, ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಫಸ್ಟು ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣನ್ನು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಒಂದು 10 ಮೊಟ್ಟೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾಪ್ಸಿಕಮು, ಮೆಣಸಿನ್ಕಾಯಿ, ಟೊಮೊಟೊ, ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ನಾನು ಬನ್ನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ. ಮೊದಲು ಒಂದು ಬಾಣಲೆಗೆ ಬಾಣಲೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಸಾಕು. ನಾನು ತುಂಬ ಜನಕ್ಕೆ ಮಾಡೋದ್ರಿಂದ ಇಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆಲ್ರೆಡಿ ಒಂದು 10 ಮೊಟ್ಟೆನಾದರೂ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಮೊಟ್ಟೆಗಳನ್ನ ಎಣ್ಣೆ ಕಾದಿದ್ಮೇಲೆ ಸ್ವಲ್ಪ ಉಪ್ಪು, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೋಯಾ ಸಾಸು, ಸ್ವಲ್ಪ ರೆಡ್ ಚಿಲ್ಲಿ ಸಾಸು. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿಬಿಟ್ಟು ಫ್ಲೇಮನ್ನು ಜಾಸ್ತಿ ಮಾಡಿಟ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ಅದು ಕರ್ಡಾಗಿ ಬರುತ್ತೆ. ನೋಡಿ ಈ ಥರ ಬರುತ್ತೆ ಅಲ್ವಾ? ಈ ಥರ ಆಗಿರುತ್ತೆ. ಇದನ್ನ ಮಾಡಿ ಎತ್ತಿಟ್ಕೊಳ್ಳೋಣ. ನಿಮಗೆ ಎಷ್ಟು ಕರ್ಡ್ ಬೇಕೋ ಅಷ್ಟು ಮಾಡ್ಕೊಳ್ಳಿ. ದೊಡ್ಡ, ಸಣ್ಣ ಆದರೆ ಸಣ್ಣ ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜ್ ಇಷ್ಟು ಮಾಡ್ಕೊಂಡಿದ್ದೀನಿ ಸಾಕು. ಮತ್ತು ಅದೇ ಬಾಣಲೆಗೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈಗ ಹೆಚ್ಚಿಟ್ಕೊಂಡಿದ್ದೀನಲ್ವ, ಅದಕ್ಕಾದ ನಂತರ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಅದು ಫ್ರೈ ಅಂದರೆ ಹೆಚ್ಚಿಟ್ಕೊಂಡಿರೋ ಕ್ಯಾಪ್ಸಿಕಮ್ಮು, ಹಸಿಮೆಣಸು, ಟೊಮೊಟೊ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಎಲ್ಲರೂ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಈಗ ಗರಂ ಮಸಾಲೆ, ತುಂಬ ಜನಕ್ಕೆ ಮಾಡೋದ್ರಿಂದ ಹಾಗಾಗಿ ಗರಂ ಮಸಾಲೆಯನ್ನು 2 ಪ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಉಪ್ಪು, ಆಮೇಲೆ ರೆಡ್ ಚಿಲ್ಲಿ ಸಾಸು, ಸೋಯಾ ಸಾಸು, ಗ್ರೀನ್ ಚಿಲ್ಲಿ ಸಾಸು. ಖಾರ ನೀವು ನೋಡಿಕೊಂಡೇ ಹಾಕ್ಕೊಳ್ಳಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಅದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮೊಟ್ಟೆಯನ್ನು ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಆಲ್ರೆಡಿ ಈ ಥರ ಫ್ರೈ ಆಗಿದೆ.
ಆಲ್ರೆಡಿ ಶಾವಿಗೆಯನ್ನು ಕೂಡ ಉದುರುದುರಾಗಿದೆ ಅಲ್ವಾ. ಈಗ ಅದನ್ನು ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ತುಂಬಾ ರುಚಿಯಾಗಿರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.